ನಂತರ 2023ರಲ್ಲಿ ಕೊನೆ ಕ್ಷಣದವರೆಗೂ ಕೂಡ ನನಗೆ ಇಡೀ ಕರ್ನಾಟಕದಲ್ಲಿ 5 ವಿಧಾನಸಭಾ ಕ್ಷೇತ್ರ ಘೋಷಣೆ ಮಾಡೋದು ನಿಲ್ಲಿಸಿ ಒಂದೇ ದಿನ ಇರಲಿಕ್ಕೆ ಘೋಷಣೆ ಮಾಡಿ ಇಲ್ಲ ಟಿಕೆಟ್ ಇಲ್ಲ ಅಂತ ಹೇಳುವಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತು ಈ ಕ್ಷೇತ್ರದ ಎಲ್ಲ ನನ್ನ ಪರವಾಗಿ ನಿಂತ ಎಲ್ಲ ನಮ್ಮ ಹಿರಿಯರು, ಬುದ್ಧಿಜೀವಿಗಳು, ನನ್ನ ಅಕ್ಕ ತಂಗಿ ತಾಯಂದಿರು, ಅಣ್ಣ ತಮ್ಮಂದರು, ಹಿರಿಯರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಇಲ್ಲ ನೀವು ನಿಲ್ಲೇಬೇಕು, ಸುಮ್ಮನೆ ಕೂಡಂಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇನ್ನೊಬ್ಬರಿಗೆ ಬಿ ಫಾರ್ಮ್ ಸಬ್ಮಿಟ್ ಆಗಿತ್ತು, ಅದನ್ನು ಕೂಡ ನಾಮಿನೇಷನ್ ಕೂಡ ಆಗಿತ್ತು JDS ಇಂದ ಇನ್ನೊಬ್ಬರಿಗೆ. ಆದರೂ ಫಾರ್ಮ್ C ಕೊಟ್ಟು ನಮ್ಮನ್ನು ಮತ್ತೆ ಜಾತ್ಯತೀತ ಜನತಾದಳ ಪಕ್ಷದಿಂದ ನನಗೆ ಟಿಕೆಟನ್ನು ಕೊಟ್ಟು